ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಸ್ನೇಹಿತರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ಪ್ರತಿಭೆ. ಇತ್ತೀಚೆಗೆ ಜರ್ಮನಿಯಲ್ಲಿ ನಡೆದ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಇಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುವ ಯುವ ಕ್ರೀಡಾಪಟು ಹಾಸನದ ಬಾಲಕೃಷ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ಯುವ ಕ್ರೀಡಾಪಟು ಇದ್ದಾರೆ, ಬಾಲಕೃಷ್ಣ ಅವರು, ಹಾಸನದವರು. ಬಾಲಕೃಷ್ಣ ಅವರೇ ನಮಸ್ಕಾರ. ನಮಸ್ಕಾರ. ಇವರು ಇತ್ತೀಚೆಗೆ ಜರ್ಮನಿಯಲ್ಲಿ ನಡೆದ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಇಲ್ಲಿ ಭಾಗವಹಿಸಿ ಪ್ರಶಸ್ತಿ ಸಮೇತ ಬಂದಿದ್ದಾರೆ. ಅಭಿನಂದನೆಗಳು ಬಾಲಕೃಷ್ಣ ಅವರೇ. ಥ್ಯಾಂಕ್ ಯು ಮ್ಯಾಮ್. ಬಾಲಕೃಷ್ಣ, ನೀವು ಹಾಸನದವರು ಅಂತ ಗೊತ್ತು, ಈಗ ನಿಮ್ ಪರಿಚಯ ಮಾಡ್ಕೊಡಿ. ನನ್ನ ಬರ್ತ್ ಪ್ಲೇಸ್ ಹಾಸನ್ನೇ. ನನ್ನ ಸ್ಕೂಲ್ 1 to 2 ಗೊರೂರಲ್ಲಿ ಓದಿದ್ದು. ನೆಕ್ಸ್ಟ್ 2nd to 10th ಇಲ್ಲೇ CKS ಇಂಗ್ಲಿಷ್ ಮೀಡಿಯಂ ಸ್ಕೂಲು. ನೆಕ್ಸ್ಟ್ PU ಬ್ರಿಗೇಡ್ PU ಕಾಲೇಜು, ಡಿಗ್ರಿ BSc ಗೌರ್ಮೆಂಟ್ ಸೈನ್ಸ್ ಕಾಲೇಜು. ಯಾಕೆ ಗೊರೂರಲ್ಲಿ ಓದಿದ್ರಿ? ಗೊರೂರಲ್ಲಿ ಅಂದ್ರೆ ಅಮ್ಮ ಟೀಚರು, ಅಲ್ಲೇ ಟ್ರಾನ್ಸ್ಫರ್ ಆಗಿದ್ರು. ಸೊ ಅದಕ್ಕೋಸ್ಕರ ಅಲ್ಲೇ ಓದಿದ್ವಿ 2 years. ನೆಕ್ಸ್ಟ್ ಅದಾದ್ಮೇಲೆ ಅವರು ಇಲ್ಲಿ ಟ್ರಾನ್ಸ್ಫರ್ ಆದ್ರು. ನಿಮ್ ತಂದೆ, ನಿಮ್ ಸಿಬ್ಲಿಂಗ್ಸ್ ಎಲ್ಲಾರು ಪರಿಚಯ ಮಾಡ್ಕೊಡಿ. ಅಪ್ಪ ಆರ್ಮಿಯಲ್ಲಿ ಇದ್ದಿದ್ದು, ಅವ್ರು ರಿಟೈರ್ಡ್ ಆಗಿ ಇವಾಗ ಇನ್ನರ್ ಸರ್ಕಲ್ ಬ್ಯಾಂಕ್ ಅಲ್ಲಿ ಹೋಮ್ ಗಾರ್ಡ್ ಆಗಿ ವರ್ಕ್ ಮಾಡ್ತಾರೆ. ಸಿಸ್ಟರ್ ಇದ್ದಾಳೆ, ಅವಳು ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಅಲ್ಲಿ ಇದ್ದಾಳೆ ಬೆಂಗಳೂರಲ್ಲಿ. ನೀವು ಚಿಕ್ಕ ಮಗ? ಚಿಕ್ಕ ಮಗ. ಹಾಗಾಗಿ ಇಲ್ಲಿ ಶಿಫ್ಟ್. ಅದ್ ಏನ್ ಅನ್ಸುತ್ತೆ, ಈಗ ಅಪ್ಪ ಅಮ್ಮ ಸರ್ಕಾರಿ ಕೆಲಸದಲ್ಲಿ ಇದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇರುತ್ತೆ, ಬೇರೆ ಬೇರೆ ಕಡೆ ಓದುವ ಅವಕಾಶನೂ ಸಿಗುತ್ತೆ. ನೀವು ಅದನ್ನ ದಾಟ್ಕೊಂಡು ಬಂದಿದ್ದೀರಾ, ಏನ್ ಅನ್ಸುತ್ತೆ ನಿಮ್ಗೆ? ಅದು ಅಡ್ವಾಂಟೇಜ್ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ? ಅಡ್ವಾಂಟೇಜ್ ಇರುತ್ತೆ, ಡಿಸ್ಅಡ್ವಾಂಟೇಜ್ ಇರುತ್ತೆ. ಹೇಗೆ? ಅಡ್ವಾಂಟೇಜ್ ಹೆಂಗೆ ಅಂದ್ರೆ ಹೊಸ ಜಾಗ, ಪಾಸಿಟಿವಿಟಿ ಆಗಿರ್ಬೋದು. ಒಂದೊಂದು ಜಾಗ ಚೇಂಜ್ ಆದಾಗ್ಲೂ ನಮ್ಮ ಮೆಂಟಾಲಿಟಿನೂ ಚೇಂಜ್ ಆಗುತ್ತೆ. ಬಿಕಾಸ್ ಅಲ್ಲಿದ್ದಾಗ ಫ್ರೆಂಡ್ ಸರ್ಕಲ್ಸ್ ಜಾಸ್ತಿ ಇರ್ತಿತ್ತು, ಬಟ್ ಇಲ್ಲಿ ಬಂದ್ಮೇಲೆ ಕಡಿಮೆ ಆಯ್ತು. ಲೈಕ್ ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ತುಂಬಾ ಇರುತ್ತೆ. ಅಲ್ಲಂದ್ರೆ ಒಂದು ಗೊರೂರ್ ಅಂದ್ರೆ ಒಂದು ಚಿಕ್ಕ ಊರು, ಇಲ್ಲಿ ಬಂದಾಗ ಸಿಟಿ ದೊಡ್ಡದು, ಹಾಸನ್ನು, ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಜಾಸ್ತಿ ಇರ್ತಾರೆ. ಲೈಕ್ ಆ ತರ ಚೇಂಜಸ್ ಆಗುತ್ತೆ. ಈ ಖುಷಿ ಆಗುತ್ತಾ? ಅವಾಗ ಏನ್ ಅನ್ಸಿತ್ತು? ಅಥವಾ ಈಗ ಮಕ್ಕಳು ಸ್ನೇಹಿತರ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಬಿಟ್ಟು ಬರೋವಾಗೆಲ್ಲ ಬೇಜಾರಾಗುತ್ತೆ, ಟೀಚರ್ಸ್ ನ ಹಚ್ಕೊಂಡಿರ್ತೀರಾ, ಆ ಶಾಲೆ ಬಿಟ್ಟು ಬರಲ್ಲ, ಟೀಚರ್ ಬಿಟ್ಟು ಬರಲ್ಲ, ಆ ತರದೆಲ್ಲ ಇರುತ್ತೆ ಅವಾಗ? ಹೌದು, ಸ್ಟಾರ್ಟಿಂಗ್ ಅನ್ಸಿತ್ತು ನನ್ಗೆ ಅದೇ ತರ. ಬಟ್ ಅಲ್ಲಿಂದ ಬಿಟ್ಟು ಬಂದಾದ್ಮೇಲೆ ಸ್ವಲ್ಪ ವರ್ಷ ನಂಗೂ ಕಷ್ಟ ಆಯ್ತು. ನಮ್ದು ಮನೆ ದೂರ ಇತ್ತು ಸ್ಕೂಲಿಂದ, ಸಿಟಿಯಿಂದ, ಫ್ರೆಂಡ್ಸ್ ಇರ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದಾಯ್ತು. ಬಟ್ ಅದಾದ್ಮೇಲೆ ಸ್ಕೂಲ್ ಎಲ್ಲ ಹೋಗ್ತಾ ಏನ್ ಅನ್ಸ್ಲಿಲ್ಲ ಆ ತರ. ಕ್ರೀಡಾಪಟು ಈಗ ನೀವು, ನಿಮ್ಗೆ ಹೇಗೆ ಆಸಕ್ತಿ ಬಂತು? ನನಗೆ ಅಂದ್ರೆ ಫಸ್ಟ್ ಸ್ಟ್ಯಾಂಡ್ ಸೆಕೆಂಡ್ ಸ್ಟ್ಯಾಂಡ್ ಮಾಮೂಲಿ ಸ್ಕೂಲ್ ಸ್ಪೋರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಅದಾದ್ಮೇಲೆ ಇಲ್ಲಿ ಹಾಸನಿಗೆ ಬಂದ್ಮೇಲೆ ಆಪರ್ಚುನಿಟಿಗಳು ಸಿಗ್ಲಿಲ್ಲ ನನಗೆ. ಬಟ್ ಅದಾದ್ಮೇಲೆ 7th ಅಲ್ಲಿ ನಾನೇ ಅಪ್ರೋಚ್ ಮಾಡಿದ್ದೆ ಮ್ಯಾಮ್ನ. ಅವರು ನಿನ್ ಹೈಟ್ ಎಲ್ಲ ಕಡಿಮೆ ಇದೆಯಾ, ನೀನು ಓಡಕ್ಕೆ ಆಗಲ್ಲ, ಲೈಕ್ ಅಲ್ಲೇ ನಂಗೆ ಇಷ್ಟ ಇತ್ತು. ಬಟ್ ಅವ್ರ ಆಪರ್ಚುನಿಟಿನೇ ಕೊಡ್ಲಿಲ್ಲ ನನ್ಗೆ 7th ಅಲ್ಲಿ ಇದ್ದಾಗ. ಅದಾದ್ಮೇಲೆ 8th ಬಂದಾಗ ಸ್ಕೂಲ್ ಚೇಂಜ್ ಆಯ್ತು ನಂದು. CKS ಇನ್ನೊಂದು ಬ್ರಾಂಚಿಗೆ ಹೋಗಿದ್ದು. ಸೊ ಅಲ್ಲಿದ್ದಾಗ ಒಬ್ಬ ಸಿದ್ಧಾರ್ಥ್ ಅಂತ ನನ್ನ ಫ್ರೆಂಡ್ ಇದ್ದ, ತುಂಬಾ ಚೆನ್ನಾಗಿ ಓಡ್ತಿದ್ದ. ಅವ್ನು ಓಡೋದನ್ನ ನೋಡಿ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಲೈಕ್ ನಾನು ಈ ತರ ಓಡ್ಬೇಕು, ನಾನು ಒಂದ್ ದಿವಸ ನ್ಯಾಷನಲ್ ಮೆಡಲ್ ಮಾಡ್ತೀನಿ, ಇಂಟರ್ನ್ಯಾಷನಲ್ ಮೆಡಲ್ ಮಾಡ್ತೀನಿ, ಈ ತರ ಲೈಕ್ ಮ್ಯಾನಿಫೆಸ್ಟ್ ಮಾಡುವೆ ನಾನು. ಬಟ್ ವರ್ಕೌಟ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲಿ. ಅದು ಆಗ್ತಾ ಅನಿಸ್ತಿತ್ತು, ಅನಿಸ್ತಿತ್ತು ಮಾಡ್ಬೇಕು ಅಂತ. ಅವ್ನ್ ಮಾಡ್ತಿದ್ದ, ನಂಗೆ ಟ್ಯಾಲೆಂಟ್ ಇತ್ತು, ಬಟ್ ಹೆಂಗ್ ಉಪಯೋಗಿಸ್ಕೋಬೇಕು ಅಂತ ಗೊತ್ತಿರ್ಲಿಲ್ಲ. ಸೊ ಅದು ಮ್ಯಾನಿಫೆಸ್ಟ್ ಮಾಡಿ ಒಂದು 2 to 3 years ನಾನು ಹಂಗೆ ಮ್ಯಾನಿಫೆಸ್ಟ್ ಮಾಡುವೆ, ನಾನು ಹಿಂಗ್ ಮಾಡ್ತೀನಿ ಹಂಗೆ ಅಂತ. ಅದಾದ್ಮೇಲೆ PU ಅಲ್ಲಿ ಕಬಡ್ಡಿ ಚೆನ್ನಾಗ್ ಆಡ್ತಿದ್ದೆ. ಬಟ್ ಅವತ್ ನನ್ ಗೇಮ್ ಚೆನ್ನಾಗ್ ಆಡ್ಲಿಲ್ಲ. ಒಂದಿನ ಚೆನ್ನಾಗ್ ಆಡ್ದಾಗ ಚೆನ್ನಾಗೇ ಇತ್ತು, ನೆಕ್ಸ್ಟ್ ಆಡ್ದಾಗ ಎಲ್ಲ ನಗಾಡ್ಬಿಟ್ರು. ಆಗೊಂದ್ ಮೈಂಡಿಗೆ ಬಂತು, ಗ್ರೂಪ್ ಇವೆಂಟ್ ಇದ್ರೆ ಲೈಕ್ ಡಿಪೆಂಡೆಂಟ್ ಆಗಿರ್ತೀವಿ, ಅವ್ನು ಹಿಂಗ್ ಆಡ್ತಾನೆ ಅದ್ರ ಮೇಲೆ. ಸೊ ಅಲ್ಲಿಂದ ಅಥ್ಲೆಟಿಕ್ಸ್ಗೆ ಶಿಫ್ಟ್ ಆದೆ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಅಲ್ಲಿ ಅಂದ್ರೆ ಪ್ರೊಫೆಷನಲ್ ಆಗಿ ಮಾಡ್ಲಿಲ್ಲ, 1 to 3 months ಪ್ರಾಕ್ಟೀಸ್ ಮಾಡುವೆ, ಮತ್ತೆ ಬಿಡ್ತಿದ್ದೆ, ಬರೀ ಸ್ಪೋರ್ಟ್ಸ್ ಮಾಡುವೆ. ತಾಲೂಕ್ ಡಿಸ್ಟ್ರಿಕ್ಟ್ ಗೆಲ್ತಿದ್ದೆ ಅಷ್ಟೇ. ನೆಕ್ಸ್ಟ್ ಅದಾದ್ಮೇಲೆ ಡಿಗ್ರಿ ಕೋವಿಡ್ ಟೈಮ್ ಬಂದು ಸೆಕೆಂಡ್ ಇಯರ್, ಆಗ ಬ್ಯಾಡ್ಮಿಂಟನ್ ಸೇರಿದ್ದೆ 6 months. ಅದಾಗ ನೆಕ್ಸ್ಟ್ ಬ್ಯಾಡ್ಮಿಂಟನ್ ಮುಗಿಸಿ ಬಂದು ಡಿಗ್ರಿ ಫಸ್ಟ್ ಇಯರ್ ಪ್ರೊಫೆಷನಲ್ ಆಗು ಸ್ಟಾರ್ಟ್ ಮಾಡ್ಲಿಲ್ಲ ನಾನು. ಏನು ಟ್ಯಾಲೆಂಟ್ ಇತ್ತು ಅದ್ರಲ್ಲೇ ಓಡ್ಬಿಟ್ಟು ಫಸ್ಟ್ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದೆ. ಸೆಕೆಂಡ್ ಇಯರ್ ಡಿಗ್ರಿಯಲ್ಲಿ ಒಬ್ರು ನವೀನ್ ಗೌಡ ಅಂತ NIS ಕೋಚ್, ಅವ್ರು ಹಾಸನ
ಹಾಸನಿಗೆ ಬಂದ್ರು. ಅವ್ರ ಹತ್ರ ಜಾಯಿನ್ ಆಗಿ ಅವಾಗ ನಾನು ನೋಡ್ತಿದ್ದು 52 seconds. ಆಲ್ಮೋಸ್ಟ್ ಆಗ ಗರ್ಲ್ಸ್ ಓಡ್ತಿದ್ರು ಅದನ್ನ. ಅವ್ರು ಆಡ್ಕೊಳ್ಳೋರು ಗರ್ಲ್ಸ್ ನಿಂದು ರೇಸ್ ಬಿಟ್ರೆ ಗರ್ಲ್ಸೇ ಗೆಲ್ತಾರೆ. ಹಂಗೆ ಟ್ರಯಲ್ಸ್ ಎಲ್ಲ ತಗೊಂಡಿದ್ರು. ಅವತ್ತು ಇಂಟರ್ನ್ಯಾಷನಲ್ ಕೂಡ ಮಾಡಕ್ಕಾಗಲ್ಲ ಈ ಪರ್ಫಾರ್ಮೆನ್ಸ್ ಇಟ್ಕೊಂಡು ಅಂತ ಹೇಳಿದ್ರು. ಬಟ್ ಆ ಚಾಲೆಂಜ್ ಆಗಿ ತಗೊಂಡು ನೆಕ್ಸ್ಟ್ 1 year ನಾನು ಮೈಸೂರು ಸಿಟಿ ರೆಕಾರ್ಡ್ ಬ್ರೇಕ್ ಮಾಡಿದೆ 48 seconds ಓಡಿ. ಅದು 17 years ಇಂದು. ಅದಾದ್ಮೇಲೆ ನೆಕ್ಸ್ಟ್ 6 months ಇಂಡಿಯಾದಲ್ಲಿ ಟಾಪ್ 10 ಬಂದೆ ನಾನು ಮೆನ್ಸ್ ಸೆಕ್ಷನ್ ಅಲ್ಲಿ. ಸೊ ಅದಾದ್ಮೇಲೆ ಸಾಯಿಗೆ ಹೋಗಿದ್ದೆ 3rd year ಡಿಗ್ರಿ ಇದ್ದಾಗ. ಅಲ್ಲಿ ಸೆಟ್ ಆಗ್ಲಿಲ್ಲ ನನಗೆ. ಮತ್ತೆ ಹಾಸನಿಗೆ ಬಂದು ಮತ್ತೆ JSW ಮಾಡಿದೆ ಸ್ವಲ್ಪ ದಿನ. ಅದಾದ್ಮೇಲೆ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಅಲ್ಲಿಂದ ಟ್ರಯಲ್ಸ್ ಕೊಟ್ಟು ಇಷ್ಟು ಜರ್ನಿ. ನಾನು ಮಧ್ಯದಲ್ಲಿ ನಿಮ್ನೊಂದು ಪ್ರಶ್ನೆ ಕೇಳೋಣ ಅನ್ಕೊಂಡೆ. PUC ನಲ್ಲಿ ಸಾಮಾನ್ಯ ಎಲ್ಲರೂ ಕೆರಿಯರ್ ಓರಿಯೆಂಟೆಡ್ ಇರುತ್ತೆ. ನೀವು ಸೈನ್ಸ್ ತಗೊಂಡಿದ್ರಿ. ಮನೇಲಿ ಹೇಗಿತ್ತು ನಿಮ್ಗೆ? ಅಂದ್ರೆ ಒತ್ತಡ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಎಲ್ಲ ಅಪ್ಪ ಅಮ್ಮ ಮಕ್ಕಳು ಒಂದು ದುಡಿಮೆ ಮಾಡ್ಬೇಕು, ಅವ್ರ ಬದುಕನ್ನು ಕಟ್ಕೋಬೇಕು, ಆ ಥರದ್ದು ಇರುತ್ತಲ್ಲ. ಆ ಥರನೇ ನಂಗೂ ಪ್ರೆಷರೈಸ್ ಇತ್ತು. ಸೈನ್ಸೇ ತಗೊಂಡಿದ್ದು. ಸೊ ನಾನೇನ್ ಮಾಡುವೆ ಅಂದ್ರೆ ನಾನು 4 o'clock ಎದ್ಬಿಟ್ಟು ಪ್ರಾಕ್ಟೀಸಿಗೆ ಬಂದ್ಬಿಡೆ ಸ್ಟೇಡಿಯಂ. ಮನೇಲಿ ಗೊತ್ತೇ ಆಗ್ತಿರ್ಲಿಲ್ಲ. ಸೊ 6:37 ವಾಪಸ್ ಹೋಗುವೆ ಮನೆಗೆ. ಮನೇಲಿ ಅಮ್ಮ ಬೇರೆ ಟೀಚರ್. ಹೌದು, ಅವರಿಗೆ ಸ್ವಲ್ಪ ದಿನ ಗೊತ್ತೇ ಆಗ್ತಿರ್ಲಿಲ್ಲ. ಬಟ್ ಅದಾದ್ಮೇಲೆ ನಾನು ಚೆನ್ನಾಗಿ ಓದಕ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಸ್ಪೋರ್ಟ್ಸಿಗೆ ಬಂದ್ಮೇಲೆ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವರು ಏನು ಕೇಳೋದಕ್ ಮಾಡ್ಲಿಲ್ಲ. ಅಂದ್ರೆ ಅವ್ರಿಗೆ ನಂಬಿಕೆ ಇರ್ಲಿಲ್ಲ ನನ್ನ ಮೇಲೆ. ಫಸ್ಟ್ ಕ್ರಿಕೆಟ್ ಸೇರಿದ್ದೆ, ಒಂದು 3 months ಬಿಟ್ಟೆ. ಸ್ವಿಮ್ಮಿಂಗ್ ಸೇರಿದ್ದೆ, ಹಂಗೆ ಬ್ಯಾಡ್ಮಿಂಟನ್ ಸೇರಿದ್ದೆ. ನಾನು ಅವ್ರಿಗೆ ಅಪ್ರೋಚ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅವರು ನನ್ನ ಮೇಲೆ ನಂಬಿಕೆನೇ ಇಡ್ತಿರ್ಲಿಲ್ಲ. ಬಟ್ ಅದಾದ್ಮೇಲೆ ಅಪ್ಪ ಅಮ್ಮ ಇಬ್ರು ಸಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಈಸಿ ಆಯ್ತು. PUC ಆದ್ಮೇಲೆ BSc ಯಾಕೆ ಹೋದ್ರಿ? ನಾನು BSc ಹೋಗಿದ್ದು ಅಂದ್ರೆ ಯಾಕೆ ಹೋದ್ರಿ ಅಂದ್ರೆ ಹೋಗ್ಬಾರ್ದು ಅಂತಲ್ಲ ನಾನು ಕೇಳೋ ಪ್ರಶ್ನೆ. ಎಲ್ಲರೂ ಇಂಜಿನಿಯರಿಂಗ್ ಹೋಗ್ತಾರೆ, ಇಲ್ಲ ಅಂದ್ರೆ ಮೆಡಿಕಲ್ಗೆ ಹೋಗ್ತಾರೆ. ಅದೇ ಇಂಜಿನಿಯರಿಂಗ್ಗೆ ಸೇರ್ಸ್ಬೇಕು ಅಂತ ಇದ್ದಿದ್ದು. ಬಟ್ ನಾನು ಅವ್ರಿಗೆ ಹೇಳಿದ್ದು ಅಂದ್ರೆ ನಾನು ಕಾಂಪಿಟೇಟಿವ್ ಓದ್ತೀನಿ, ಡಿಗ್ರಿ ಮುಗಿಸ್ಬಿಟ್ಟು ಸ್ಪೋರ್ಟ್ಸ್ ಅಂತ ಅಂದ್ರೆ ಸೇರ್ಸಲ್ಲ ಅವರು. ಸೊ ಅದಕ್ಕೋಸ್ಕರ ನಿಮ್ ಮನ್ಸಲ್ಲಿ ಸ್ಪೋರ್ಟ್ಸ್ ಅಲ್ಲೇ ಅಚೀವ್ ಮಾಡ್ಬೇಕು ಅಂತ ಇತ್ತು. ಸೊ ಅದಕ್ಕೋಸ್ಕರ ಆ ತರ ಐಡಿಯಾ ಮಾಡಿ ನಾನು BSc ಮಾಡಿದ್ದು. ಸೊ ಅದಾದ್ಮೇಲೆ BScಲೇ ಸ್ಪೋರ್ಟ್ಸ್ ಮೇಲೆ 100% ಫೋಕಸ್ ಮಾಡಿದೆ. ಈಗೇನ್ ಹೇಳ್ತಾರೆ ಅಪ್ಪ ಅಮ್ಮ? ಇವಾಗ ಸಪೋರ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ. ಮುಂದೆ ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? BSc ಮುಗೀತಲ್ವಾ? ಮುಗೀತು, BSc ಮುಗೀತು. ಅದೇ ಈಗ ಜಾಬ್ ಆಪರ್ಚುನಿಟೀಸ್ ಇದೆ. ಈಗ ನ್ಯಾಷನಲ್ ಮೆಡಲ್ಲು ಆಗಿದೆ ನಂದು. ಸೊ ನೆಕ್ಸ್ಟ್ ಯಾವ್ದಾರ ಕಾಲ್ ಫಾರ್ಮ್ ಆದ್ರೆ ಒಂದು ಬ್ಯಾಕಪ್ ಅಂತ ಆಗುತ್ತೆ. ಬಟ್ ಅದಾದ್ಮೇಲೆ ಅದೇ ಸ್ಪೋರ್ಟ್ಸ್ ಕೆರಿಯರ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ಇರೋದು. ಈಗ ನೀವು ಬೇರೆ ಬೇರೆದೆಲ್ಲ ಪ್ರಯತ್ನ ಮಾಡಿ ಕ್ರಿಕೆಟ್ಗೆ ಸೇರ್ಕೊಂಡ್ರಿ, ಕಬಡ್ಡಿ, ಆಮೇಲೆ ಸ್ವಿಮ್ಮಿಂಗು, ಅದೆಲ್ಲನು ಮುಂದೆ ಒಂದು ಗುರಿ ಇಟ್ಕೊಂಡು ಸೇರ್ಕೊಂಡಿದ್ ನೀವು. ಬರೀ ಅಂದ್ರೆ ಒಂದು ಹವ್ಯಾಸವಾಗಿ ಒಂದು ಹಾಬಿಯಾಗಿ ಮಾಡೋಣ ಅಂತ ಸೇರ್ಕೊಂಡಿದ್ದಲ್ಲ. ಹಾಬಿಯಾಗಿ ತಗೊಂಡು ಮಾಡೋರ್ಗುನು, ಹೀಗೆ ಅದನ್ನೊಂದು ಕೆರಿಯರ್ ಆಗಿ ತಗೋಬೇಕು ಅಂತ ಮಾಡೋರ್ಗುನು ಏನ್ ವ್ಯತ್ಯಾಸ ಇರುತ್ತೆ? ಅದಕ್ಕೆ ಪ್ರಯತ್ನ ಮಾಡೋದ್ರಲ್ಲಿ ಅಥವಾ ಎಫರ್ಟ್ ಹಾಕೋದ್ರಲ್ಲಿ ವ್ಯತ್ಯಾಸ ಇರುತ್ತಾ? ಹೇಗೆ, ಎಷ್ಟು ಸೀರಿಯಸ್ ಆಗಿರ್ಬೇಕು? ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ. ಒಬ್ಬೊಬ್ರು ನಾನ್ ನೋಡ್ದಂಗೆ ಅಥ್ಲೆಟಿಕ್ಸಿಗೆ ಬರ್ತಾರೆ, ಬಟ್ ಅವರು ಬಾಡಿ ಇದೆಲ್ಲ ಹೆರಿಡಿಟಲಿ ಜೆನೆಟಿಕಲಿ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಬಟ್ ಒಬ್ಬೊಬ್ರಿಗೆ ಸಪೋರ್ಟ್ ಮಾಡಲ್ಲ. ಅವರಲ್ಲಿ ಟ್ಯಾಲೆಂಟ್ ಯಾವ್ದಿದೆ ಅದನ್ನ ಅವ್ರು ಗುರುತಿಸ್ಕೋಬೇಕು. ಸೊ ನಂಗನ್ಸ್ತು ಕ್ರಿಕೆಟ್ ನಂಗೆ ಫ್ಯೂಚರ್ ಇಲ್ಲ ಅಂತ ಅನ್ನಿಸ್ತು ನನ್ಗಾಗ್ಲೇ. ವಾತಾವರಣ ಹಂಗಿರ್ಲಿಲ್ಲ. ಮೇನ್ ಒಂದು ಸ್ಟ್ರೀಮಲ್ಲಿ ಹೋದ್ರೆ ಒನ್ ವೇ ಅಲ್ಲೇ ಹೋಗ್ಬೇಕು. ಏನು ಡಿಸ್ಟ್ರಾಕ್ಟ್ ಆದ್ರೆ ಅಚೀವ್ಮೆಂಟ್ ಮಾಡಕ್ ಆಗಲ್ಲ ಸ್ಪೋರ್ಟ್ಸ್ ಅಲ್ಲೆಲ್ಲ. ಸೊ ಡಿಸ್ಟ್ರಾಕ್ಷನ್ ಬಿಟ್ಟು ಒಂದೇ ವೇಲ್ 100% ಎಫರ್ಟ್ ಹಾಕ್ತಿದ್ರೆ ಒಂದಲ್ಲ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಒಂದೇ ವರ್ಕ್ 6 months ಮಾಡಿದ್ರೆ ಅದು ರಿಸಲ್ಟ್ ಕೊಟ್ಟೇ ಕೊಡುತ್ತೆ ನಿಮ್ಗೆ. ಡಿಸಿಪ್ಲಿನ್ ಆಗಿ ಮಾಡ್ತಾ ಇರಬೇಕು. ನನ್ನ ಪ್ರಕಾರ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ, ಅದರಿಂದ. ಎಷ್ಟು ಗಂಟೆ ಕಸರತ್ತು ಮಾಡ್ತಿದ್ರಿ? ಮತ್ತೆ ಒಬ್ಬ ಆಟಗಾರ ಒಂದು ಅದೇ ಸದೃಢವಾದ ದೇಹ ಇದ್ರೆ ಸದೃಢವಾದ ಮನಸ್ಸಿರುತ್ತೆ, ವಯಸ್ಸ ವರ್ಷ ಅದು ಅಲ್ವಾ? ಮನಸ್ಸು ಸದೃಢವಾಗಿದ್ರೆ ಸದೃಢವಾದ ದೇಹನೂ ಬರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಅಥವಾ ಈ ದೈಹಿಕ ಕಸರತ್ತು ಅಥವಾ ದೇಹದ ಅಡ್ಡತೆ, ಅದಕ್ಕೆ ಬರೀ ನಾವು ಪ್ರಾಕ್ಟೀಸ್ ಮಾಡೋದಷ್ಟೇ ಮುಖ್ಯ ಆಗಲ್ಲ. ಅದಕ್ಕೆ ಆಹಾರನೂ ಬೇಕು, ಮನಃಶಕ್ತಿನೂ ಬೇಕು. ಅದಕ್ಕೆ ಮನೆಯವರ ಮತ್ತು ನೀವು ಕಾಲೇಜಲ್ಲಿದ್ರಿ, ಕಾಲೇಜಲ್ಲಿ ನಿಮ್ಮ ಗುರುಗಳ ಸಪೋರ್ಟು, ನಿಮ್ಮ ಫ್ರೆಂಡ್ಸ್ ಸಪೋರ್ಟ್, ಇದೆಲ್ಲ ಬೇಕಾಗುತ್ತೆ. ಫಸ್ಟ್ ಮೇನ್ ಥಿಂಗ್ ಮೈಂಡ್ ಸೆಟ್ ಇಂಪಾರ್ಟೆಂಟ್. ನನ್ನಲ್ಲಿ ನನಗೆ ಬಿಲೀವ್ ಇದ್ರೆ ಸ್ಟಾರ್ಟಿಂಗ್ ಇನಿಷಿಯಲಿ ಯಾರು ಸಪೋರ್ಟ್ ಮಾಡಲ್ಲ, ಅದು ಹೋಗ್ತಾ ಹೋಗ್ತಾನೆ ಸಪೋರ್ಟ್ ಮಾಡ್ತಾರೆ. ಪೇರೆಂಟ್ಸ್ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಅವ್ರಿಗೂ ಬಿಲೀವ್ ಇರ್ಲಿಲ್ಲ, ಅಚೀವ್ ಮಾಡಾದ್ಮೇಲೆ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು. ಲೈಕ್ ಅದಾದ್ಮೇಲೆ ಕಾಲೇಜಸ್ ಅಲ್ಲೂ ಅಷ್ಟೇ, ಕಾಲೇಜಸ್ ಟೀಚರ್ಸ್ ಎಲ್ಲ ಸ್ಟಾರ್ಟಿಂಗ್ ನಾನೆಲ್ಲ ಈಗಿರೋ ಕ್ಲಾಸಸ್ ಹೋಗ್ತಿದ್ದೆ.
ಬಟ್ ಅದಾದ್ಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಿರ್ಲಿಲ್ಲ, ರಿಕವರಿಗೆಲ್ಲ ಟೈಮ್ ಆಗ್ತಿರ್ಲಿಲ್ಲ. ಸೊ ಒಂದೊಂದಿನ ನಾನು ಕ್ಲಾಸಸ್ಸಿಗೆ ಹೋಗ್ತಿರ್ಲಿಲ್ಲ. ಅಟೆಂಡೆನ್ಸ್ ಎಲ್ಲ ನಮ್ಮ ಫಿಸಿಕಲ್ ಡೈರೆಕ್ಟರ್ ಮ್ಯಾಮ್ ಮೈತ್ರಿ ಮ್ಯಾಮ್ ಅಂತ ಇದ್ದಾರೆ, ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು. ಬಟ್ ಅದಾದ್ಮೇಲೆ ಡಯಟ್ ಇದೆಲ್ಲ ಫುಲ್ ಡಿಸಿಪ್ಲಿನ್ ಆಗಿ ಫಾಲೋ ಮಾಡ್ತಿದ್ದೆ. ಅಂದ್ರೆ ನಾನು 1 year ನಾನು ಶುಗರ್ ಇಂಟೇಕ್ ಮಾಡ್ತಿರ್ಲಿಲ್ಲ, ಯಾವ ಜಂಕ್ ಫುಡ್ ಏನು ತಗೋತಿರ್ಲಿಲ್ಲ. ಫುಲ್ ಡಿಸಿಪ್ಲಿನ್. ಹೆಂಗೆ ಅಂದ್ರೆ ನೀವು ದಿವಸಕ್ಕೆ 3 to 4 ಲೀಟರ್ ವಾಟರ್ ಇಂಟೇಕ್ ಆಗಲೇಬೇಕು. ಅಲ್ಲೇನೋ 2 ಲೀಟರ್ಸ್ ನೀವು ಇಂಟ್ಯಾಕ್ ಮಾಡ್ಬಿಟ್ಟು ಲೇಸಿ ಮಾಡ್ಬಿಟ್ರೆ ಈವ್ನಿಂಗ್ ವರ್ಕೌಟಿಗೆ ಮತ್ತೆ ಅದು ಇಂಜುರಿ ಕನ್ವರ್ಟ್ ಆಗ್ಬಿಡೋದು, ಮಸಲ್ ಎಲ್ಲ ಸ್ಟ್ರೈನ್ ಆಗಿ. ಸೊ ಗುಡ್ ಸ್ಲೀಪ್ ಇಲ್ಲ ಅಂದ್ರೂ ಇಂಜುರಿ ಆಗುತ್ತೆ. ಮತ್ತೆ ಅದನ್ನ ಕಮ್ ಬ್ಯಾಕ್ ಮಾಡಕ್ 15 to 20 days ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಸೊ ಅಂದ್ರೆ ನಂಗೊಂದು ವೇ ಗೊತ್ತಿತ್ತು, ಈ ವೇಲ್ ಈ ತರ ಹೋದ್ರೆ ಅಚೀವ್ಮೆಂಟ್ ಆಗುತ್ತೆ ಅಂತ. ಸೊ ನಾನು ಅದೇ ವೇಯಲ್ಲಿ ಹೋಗ್ತಿದ್ದೆ, ಎಲ್ಲೂ ಡಿಸ್ಟ್ರಾಕ್ಟ್ ಆಗ್ಲಿಲ್ಲ. ಕೋಚ್ ಏನ್ ಹೇಳ್ತಿದ್ರು ಅದನ್ನೇ ಫಾಲೋ ಮಾಡ್ತಿದ್ದೆ. ಸೊ ಅದಕ್ಕೋಸ್ಕರ ಏನೇನು ಅಂದ್ರೆ ಆಹಾರ ಪದ್ಧತಿ ಹೇಗಿರ್ಬೇಕು, ನೀವೇನೇನ್ ಮಾಡ್ತಿದ್ರಿ? ನಾನು ಮಾರ್ನಿಂಗ್ ಅದೇ ಪ್ರೀ ವರ್ಕೌಟ್ ಅಂತ ಇರುತ್ತೆ, ಏನ್ ಫುಡ್ ಇಂಟ್ಯಾಕ್ ಮಾಡ್ತಿದ್ದೆ. ಅದಾದ್ಮೇಲೆ ವರ್ಕೌಟ್ ಇನ್ ಬಿಟ್ವೀನ್ ವಾಟರ್ ಇಂಟ್ಯಾಕ್ ಮಾಡೋದು. ವರ್ಕೌಟ್ ಆದ್ಮೇಲೆ ನಮ್ ಬಾಡಿಗೆ ಇಷ್ಟು ಗ್ರಾಮ್ ಪ್ರೋಟೀನ್ ಕಂಟೆಂಟ್ ಅಂತ ಬೇಕು. ಎಷ್ಟು ಗ್ರಾಮ್ ಬೇಕು? ನಂದೀಗ 64 kg ಬಾಡಿ ವೇಟ್ ಇದೆ ಅಂದ್ರೆ 1 kgಗೆ 1.5 to 1.8 ಗ್ರಾಮ್ ಬೇಕು. ಸೊ ಅಲ್ಲಿಗೆ 120 to 125 ಗ್ರಾಮ್ ಪ್ರೋಟೀನ್ ಇಂಟ್ಯಾಕ್ ಆಗ್ಬೇಕು. ಅಷ್ಟು 125 ಗ್ರಾಮ್ ಪ್ರೋಟೀನ್ ಸಿಗ್ಬೇಕಂದ್ರೆ ಏನೇನ್ ತಿಂತಿದ್ರಿ? ನಾನು 6 eggs ತಿಂತಿದ್ದೆ, ಒಂದ್ರಲ್ಲಿ ಆಲ್ಮೋಸ್ಟ್ 5 ಗ್ರಾಮ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಚಿಕನ್ ಇಂಟ್ಯಾಕ್ ಮಾಡ್ತಿದ್ದೆ, ಒಂದು 200-250 ಗ್ರಾಮ್ಸ್ ಡೈಲಿ. ಅದಾದ್ಮೇಲೆ ಮಿಲ್ಕ್, ಇನ್ ಬೇಸಿಕ್ ನೀಡ್ಸ್ ಯಾವ್ದಾದ್ರು ಪನ್ನೀರು ಮತ್ತೆ ಸೋಯಾಬೀನ್, ಕಿಡ್ನಿ ಬೀನ್ಸ್. ಸೊ ಈ ತರ ಪ್ಲಾನ್ ಮಾಡಿ ನಾನು ಇಂಟ್ಯಾಕ್ ಮಾಡ್ತಾ ಇದ್ದೆ. ಮನೇಲಿ ಮಾಡ್ಕೊಡ್ಬೇಕಲ್ಲ, ನೀವೇ ಮಾಡ್ಕೋತಿದ್ರ? ಟಿಫನ್ ಮಾಡೋರು, ಅದ್ರ ಜೊತೆ ನಾನೇ ಎಗ್ ಎಲ್ಲ ಮಾಡ್ಕೊಳ್ಳುವೆ. ಅದ್ರ ಬಿಟ್ರೆ ಚಿಕನ್ ಎಲ್ಲ ನಾವೇ ಏರ್ ಫ್ರೈಯರ್ ಅಲ್ಲೆಲ್ಲ ಮಾಡ್ಕೊಂಡು ನಾನೇ ಮ್ಯಾನೇಜ್ ಮಾಡ್ತಾ ಇದ್ದೆ. ಅಂದ್ರೆ ಮನೇಲಿ ಒಬ್ಬ ಕ್ರೀಡಾಪಟು ಇದ್ರೆ ಅವ್ರಿಗೆ ಆಹಾರ ಪದ್ಧತಿ ಬೇರೆ ಇರುತ್ತೆ. ಈಗ ಮನೆಯವ್ರಿಗೆಲ್ಲ ಒಂದ್ ಅಡ್ಗೆ ಮಾಡಿ ಅಮ್ಮ ಕೆಲ್ಸಕ್ಕೆ ಹೋಗೋದ್ರಿಂದ ನಿಮ್ಮ ಸಾಧನೆಯಲ್ಲಿ ಅವ್ರಿಗೂ ಒಂದ್ ಭಾಗ ಇದೆ. ಮಾನಸಿಕವಾಗಿ ನಿಮ್ಗೆ ಶಕ್ತಿ ತುಂಬೋದಲ್ದೇನೆ ದೇಹಕ್ಕೂ ನಿಮ್ಗೆ ಶಕ್ತಿ ಕೊಡ್ಬೇಕಂದ್ರೆ ಮನೆಯವ್ರ ಸಹಾಯ ಸಹಕಾರ ಇರ್ಲೇಬೇಕು. ಅದ್ರ ಜೊತೆಗೆ ನಿಮ್ಗೆ ಕಾಲೇಜಲ್ಲಿ ಟೆಸ್ಟ್ ಇರುತ್ತೆ, ಇನ್ನೇನೋ ಇರುತ್ತೆ, ಪರೀಕ್ಷೆಗಳಿರುತ್ತೆ. ಅದೆಲ್ಲಾನು ನಿಮ್ಗೆ ಹೇಗೆ ಅಡ್ಜಸ್ಟ್ ಮಾಡಿ ಎಲ್ಲ ಕೊಟ್ಟು ಸಹಕರಿಸಿದ್ದಾರೆ? ಅಂದ್ರೆ ಅಮ್ಮ ಡ್ಯೂಟಿಗೆ ಹೋಗೋದು 9 o'clock. ನಾರ್ಮಲ್ ಟಿಫನ್ಸ್ ಏನಿರುತ್ತೆ ಅದ್ ಮಾಡೋರು. ನಮ್ಮ ಮನೇಲಿ ಹೆಂಗೆ ಅಂದ್ರೆ ನಾನ್ ಹಿಂಗೆ ಫುಡ್ ಇಂಟ್ಯಾಕ್ ಮಾಡಿದ್ರೆ ಅವರು ಅದೇ ತರ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನಾರ್ಮಲ್ ರೈಸ್ ತಿಂತಿದ್ವಿ, ನಾನು ಇದಾದ್ಮೇಲೆ ಬ್ರೌನ್ ರೈಸ್ ಸ್ಟಾರ್ಟ್ ಮಾಡಿದ್ರು. ನ್ಯೂಟ್ರಿಷನ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತ. ಅದೇ ತರ ಟೈಮು ಬೇರೆ ಟೈಮಲ್ಲೆಲ್ಲ 9:30, 10ಗೆ ಊಟ ಮಾಡೋದು. ನಾನು ಇದಾದ್ಮೇಲೆ 8:30ಗೆ. ಮತ್ತೆ ಎಕ್ಸಾಮ್ಸ್ ಎಲ್ಲ ಇದ್ದಾಗ ನಾನು ಆ ಟೈಮಲ್ಲಿ ಅದು ಓದ್ಕೊಳ್ಳುವೆ. ಬಟ್ ನಾನು ಇವಾಗ ಮಾರ್ನಿಂಗ್ 10-11 ಎಕ್ಸಾಮ್ ಇದೆ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಹೋಗಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ನಾನು ಮತ್ತೆ ಹೋಗಿ ಎಕ್ಸಾಮ್ಸ್ ಬರೀತಿದ್ದೆ. ಮ್ಯಾನೇಜ್ ಮಾಡುವೆ ನಾನು ಎರಡನ್ನೂ. ಈಗ ಅಕಾಡೆಮಿಕ್ಸ್ ಅಲ್ಲಿ ಹೇಗೆ, ಯಾವ ತರ ನೀವು? ಅಕಾಡೆಮಿಕ್ಸ್ ಅಲ್ಲಿ ಹಿಂಗೆ ಅಂದ್ರೆ ನಾನು 10th ಗಂಟೆ ಅವರೇಜ್ ಸ್ಟೂಡೆಂಟ್, ಡಿಸ್ಟಿಂಕ್ಷನ್ ಬರ್ತಿತ್ತು 85%. ನೆಕ್ಸ್ಟ್ PU ಬಂದ್ಮೇಲೆ ನಂದು ಯಾವಾಗ ಸ್ಪೋರ್ಟ್ಸ್ ಅಲ್ಲಿ ನಾನು ಇಷ್ಟಪಟ್ಟು ಮಾಡಕ್ ಸ್ಟಾರ್ಟ್ ಮಾಡಿದೆ, ಆಗ್ಲೇ ನಂಗೆ ಪರ್ಸೆಂಟೇಜ್ ಜಾಸ್ತಿ ಆಗಿ 95% ಬಂತು. ಲೈಕ್ ಅದಾದ್ಮೇಲೆ ಡಿಗ್ರಿಲೂ ಅಷ್ಟೇ, ಡಿಗ್ರಿಲೂ ಸ್ಪೋರ್ಟ್ಸ್ ಮಾಡ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೆ, ಡೈಲಿ ಕ್ಲಾಸಸ್ಗೂ ಹೋಗ್ತಿರ್ಲಿಲ್ಲ. ಅಲ್ಲೂ ಲಾಸ್ಟಿಗೆ 8.5 CGPA ಬಂತು. ಸೊ ಆ ತರ ಮ್ಯಾನೇಜ್ ಮಾಡುವೆ ನಾನು ಎರಡನ್ನೂ. ಲೈಕ್ ನನಗೆ ರಿಸ್ಕ್ ಆಗ್ತಿರ್ಲಿಲ್ಲ ಎಜುಕೇಶನ್, ಇದ್ರ 100% ಎಫರ್ಟ್ ಹಾಕುವೆ. ಅದು ಎಕ್ಸಾಮ್ಸ್ ಟೈಮಲ್ಲಿ ಓದ್ಕೊಳ್ಳುವೆ. ಫ್ರೆಂಡ್ಸ್ ಎಲ್ಲ ತುಂಬಾ ಹೆಲ್ಪ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರ ಹೆಲ್ಪ್ ಆಯ್ತು. ಈಗ ಜರ್ಮನಿ ಕತೆ ಹೇಳಿ, ಹೇಗೆ ಅಲ್ಲಿಗೆ ಸೆಲೆಕ್ಷನ್ ಪ್ರಾಸೆಸ್ಸು, ಅಲ್ಲಿ ಹೋಗಿ ಆಟ ಆಡಿದ್ದು, ಎಷ್ಟು ಜನ ಭಾಗವಹಿಸಿದ್ರಿ ಕರ್ನಾಟಕದಿಂದ ಮತ್ತೆ ಈ ದೇಶದಿಂದ, ಬೇರೆ ಬೇರೆ ಕಡೆಯವರೆಲ್ಲ ಎಷ್ಟು ಜನ ಬಂದಿದ್ರು? ನಾನು JSW ಇದ್ದೆ, ಸ್ಪೋರ್ಟ್ಸ್ ಕ್ಯಾಂಪಸ್ ಅದು. ಎಲ್ಲಿದೆ ಅದು ಬಳ್ಳಾರಿಯಲ್ಲಿ ಇರೋದು. JSW ಇಂದ ನಾನು ಒಂದು ನ್ಯಾಷನಲ್ಸ್ ನಡೀತು, ಅಲ್ಲಿಂದ ಸೆಲೆಕ್ಷನ್ ಕರ್ಕೊ ಹೋಗಿದ್ದು. ಅಲ್ಲಿ ಸೆಲೆಕ್ಷನ್ ಬಿಫೋರ್ ಒಂದು ನ್ಯಾಷನಲ್ಸ್ ಇತ್ತು. ಆ ನ್ಯಾಷನಲ್ಸ್ ಅಲ್ಲಿ ನಂದು ಸೆಮೀಸಲ್ಲಿ ಔಟ್ ಆಗಿದ್ದೆ. ನಂಗೆ ಲೈಟ್ ನೀ ಇಂಜುರಿ ಬೇರೆ ಆಗಿತ್ತು. ಕಾನ್ಫಿಡೆನ್ಸ್ ಫುಲ್ ಲೋ ಆಗ್ಬಿಟ್ಟಿತ್ತು. ಹೆಂಗೆ ಅಂದ್ರೆ ಮಾಡೋದೋ ಬೇಡವಾ ಆ ಮೈಂಡ್ ಸೆಟ್ ಅಲ್ಲಿ ಇತ್ತು. ಅದಾದ್ಮೇಲೆ 100% ಎಫರ್ಟ್ ಹಾಕೋಣ, ರಿಗ್ರೆಟ್ಸ್ ಬೇಡ, ಮತ್ತೆ ನಾನು ಮಾಡ್ಲಿಲ್ಲ ಅಂತ ಬರಬಾರ್ದು ಅಂದ್ಬಿಟ್ಟು ಟ್ರಯಲ್ಸ್ ಹೋದೆ. ಟ್ರಯಲ್ಸ್ ಅಲ್ಲಿ ಒಂದು 15 ಮೆಂಬರ್ಸ್ ಇದ್ವಿ. 15 ಮೆಂಬರ್ಸ್ ಒಂದು ಟ್ರಯಲ್ಸ್ ತಗೊಂಡ್ರು. ಅದ್ರಲ್ಲಿ ನಂದು 3rd ಆಯ್ತು. ಸೊ ಅದಾದ್ಮೇಲೆ ಅಲ್ಲಿಂದ ಪ್ರೋಸೆಸ್ ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಂತು ನಂದು, ಅದ್ರಲ್ಲಿ ನನ್ನ ನೇಮ್ ಇತ್ತು. 4x4 ರಿಲೇಗ್ ನಂದು ಕ್ವಾಲಿಫೈ ಆಯ್ತು. ನೆಕ್ಸ್ಟ್ ಜರ್ಮನಿಗೆ ಹೋದ್ವಿ, ಅಲ್ಲಿ ಚೆನ್ನಾಗಿತ್ತು, ತುಂಬಾ ಕಾಂಪಿಟೇಷನ್ ಇತ್ತು. ಇಡೀ ವರ್ಲ್ಡ್ ಬಂದಿತ್ತು, ಲೈಕ್ USA, ಸೌತ್ ಆಫ್ರಿಕಾ, ಕೆನಡಾ, ಈ ತರ ಪೋಲ್ಯಾಂಡ್, ತುಂಬಾ ಕಂಟ್ರೀಸ್ ಎಲ್ಲ ಬಂದಿತ್ತು. ಹೀಟ್ಸ್ ಫೈನಲ್ಸ್ ಇತ್ತು. ಹೀಟ್ಸ್ ಅಲ್ಲಿ ನಮ್ 2nd ಪೊಸಿಷನ್ ಆಗಿತ್ತು ಇಂಡಿಯಾ. ಅದಾದ್ಮೇಲೆ ಫೈನಲ್ಸ್ ತುಂಬಾ ಟಫ್ ಆಯ್ತು. ನಮ್ದು ಮೆಡಲ್ ಹೋಪ್ ಇತ್ತು, ಬಟ್ 5th ಪೊಸಿಷನ್ ಆಯ್ತು. ಫಸ್ಟ್ ಇಂಟರ್ನ್ಯಾಷನಲ್, ಸ್ವಲ್ಪ ನರ್ವಸ್ ಕೂಡ ಇತ್ತು. ಅದಾದ್ಮೇಲೆ ಮ್ಯಾನೇಜ್ ಆಯ್ತು. ಲೈಕ್ ಹಿಂಗೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗ್ತಾ 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 ಅದು ಅಭ್ಯಾಸ ಆಗುತ್ತೆ. ಸೊ ಅದಾದ್ಮೇಲೆ ಅಲ್ಲಿ 5th ಪೊಸಿಷನ್ ಆಯ್ತು.
ಜರ್ಮನಿಗೆ ಹೋಗ್ಬೇಕಾದ್ರೆ ಏನ್ ಅನಿಸ್ತು? ಮನೇಲಿ ಏನ್ ಹೇಳಿದ್ರು? ಮನೇಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಇನ್ನು 100% ನೀನ್ ಹಾಕು, ಖರ್ಚು ವೆಚ್ಚ ಎಲ್ಲ ಅವ್ರದ್ದೆ, ಯೂನಿವರ್ಸಿಟಿ ಅವ್ರದ್ದೆ. ಎಷ್ಟ್ ದಿನ ಹೋಗಿದ್ರಿ? ನಾವು ಒಂದು 10 days ಹೋಗಿದ್ವಿ. ನಮ್ಮ ದೇಶದ ವಾತಾವರಣಕ್ಕೂ ಅಲ್ಲಿಗೂ ಬೇರೆ ಇದ್ದೇ ಇರುತ್ತೆ. ಹೌದು. ಮತ್ತೆ ಅದಕ್ಕೆ ವಿಶೇಷವಾಗಿ ತಯಾರಿನೂ ಮಾಡ್ಕೋಬೇಕಾಗುತ್ತೆ. ಏನೇನ್ ತಯಾರಿ ಮಾಡ್ಕೊಂಡ್ರಿ? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ವೆದರ್ ಎಲ್ಲ ನೋಡಿರ್ತೀವಿ ಮೊಬೈಲಲ್ಲೇ, ಸ್ವೆಟರ್ಸ್ ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಆಗೋದು. ಊಟಿ ವೆದರ್ ಇತ್ತು, ಊಟಿಯಲ್ಲಿ ಇದ್ದು ನಂಗೆ ಅಭ್ಯಾಸ ಇತ್ತು. ಅಲ್ಲಿ ಒಂದು 40 days ನಮಗೆ ಟ್ರೈನಿಂಗ್ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಹೋದಾಗ ಅಡಾಪ್ಟೇಷನ್ ಚೆನ್ನಾಗಾಯ್ತು. ಏನ್ ಪ್ರಾಬ್ಲಮ್ ಅಂತ ಏನು ಅನ್ಸ್ಲಿಲ್ಲ. ಫುಡ್ ಎಲ್ಲ ಹೆಂಗೆ ಅಂದ್ರೆ ಆಫ್ ಬಾಯ್ಲ್ಡ್ ಮೀಟ್ಸ್ ಇತ್ತು ಅಲ್ಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ನೇಚರ್, ಅಲ್ಲಿ ರೆಸ್ಪೆಕ್ಟ್ಫುಲ್ ಪೀಪಲ್ಸ್ ಎಲ್ಲ ನೋಡಿದಾಗ ಚೆನ್ನಾಗ್ ಅನ್ನಿಸ್ತು. ಕರ್ನಾಟಕದಿಂದ ಎಷ್ಟು ಜನ ಇದ್ರಿ? ಒಂದು 5 members ಇದ್ವಿ ನಾವು. ಬೇರೆ ಬೇರೆ ಕಡೆಯವರು. ಹಾಸನ್ ಜಿಲ್ಲೆಯಿಂದ ನೀವು ಹಾಸನ್ ಜಿಲ್ಲೆಯಿಂದ ನೀವು ಒಬ್ರು ಇದ್ರಿ. ನಿಮ್ಗೆ ಯಾವ ಪೊಸಿಷನ್ ಬಂತು ಅಲ್ಲಿ? 5th ಪೊಸಿಷನ್ ಬಂತು. ಫಸ್ಟ್ ಯಾರ್ದಾಯ್ತು? ಫಸ್ಟ್ USA ಆಗಿದ್ದು, ಸೆಕೆಂಡ್ ಟರ್ಕಿ, ಥರ್ಡ್ ಪೋಲೆಂಡ್, ಫೋರ್ತ್ ಕೆನಡಾ. ನೀವು 5th. ವಿನ್ನರ್ಸ್ ಅಂತ ಫಸ್ಟ್ ಸೆಕೆಂಡ್ ಥರ್ಡ್. ಫಸ್ಟ್ ಸೆಕೆಂಡ್ ಥರ್ಡ್. ಅಲ್ಲಿಗೆ ಹೋಗ್ ಬಂದ್ಮೇಲೆ ಏನೇನ್ ಅನುಕೂಲಗಳದು ನಿಮ್ಗೆ? ಅನುಕೂಲ ಈಗ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿದ್ರಿ ಅನ್ನೋದು ಒಂದು, ಬೇರೆ ಏನೇನ್ ಅನುಕೂಲಗಳಾಯ್ತು? ಅನುಕೂಲ ಅಂದ್ರೆ ಮ್ಯಾಮ್ ಆತರ ನಮ್ದು ಅಥ್ಲೆಟಿಕ್ಸ್ ಅಲ್ಲಿ ಹೆಂಗೆ ಅಂದ್ರೆ, ನೀವು ಇವತ್ತು ಇಂಟರ್ನ್ಯಾಷನಲ್ ಆಡಿದ್ರು ಕೂಡ ನೆಕ್ಸ್ಟ್ ಇಯರ್ ನೀವು ಮತ್ತೆ ಡೈರೆಕ್ಟ್ ಇಂಟರ್ನ್ಯಾಷನಲ್ ಆಡಕ್ಕಾಗಲ್ಲ. ಸ್ಟೇಟ್ ಆಡಿ ಅಲ್ಲಿ ಗೆದ್ದು, ನ್ಯಾಷನಲ್ಸ್ ಆಡಿ ಅಲ್ಲಿ ಗೆದ್ದು, ಲೈಕ್ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಒಂದು ಹೆಂಗೆ ಅಂದ್ರೆ ಅಲ್ಲಿ ಯಾವ ತರ ಟ್ರೈನಿಂಗ್ ನಡೀತಿದೆ, ಅವರು ನಮ್ ತರ ನಾರ್ಮಲ್ ಟ್ರೈನಿಂಗು, ಫುಡ್ ಎಲ್ಲ ನಾರ್ಮಲ್, ಆತರ ಏನ್ ಡಿಫ್ರೆನ್ಸ್ ಅನ್ಸ್ಲಿಲ್ಲ. ಈಗ ಆಡ್ ಬಂದ್ರಿ ಅನ್ನೋದನ್ನ ಒಂದು ಬಿಟ್ರೆ, ನಮ್ಮ ಜಿಲ್ಲಾಡಳಿತ ಇರಬಹುದು, ಇದು ನಿಮ್ಮನ್ನ ಗುರುತಿಸಿದ್ರ ಹೇಗೆ? ಇಲ್ಲ, ಆತರ ಏನು ಯಾರು ಮಾಡಿಲ್ಲ. ಹೋಗ್ ಬಂದ್ರಿ ಅಂತ ಆದ್ರೂ ನೀವು ರೆಪ್ರೆಸೆಂಟ್ ಮಾಡ್ಕೊಂಡ್ರ? ಇಲ್ಲಿ ಒಂದು ಯುವಜನ ಮತ್ತು ಕ್ರೀಡಾ ಇಲಾಖೆ ಎಲ್ಲ ಇದೆ. ಇಲ್ಲ ಮ್ಯಾಮ್, ಯಾರು ತರ ಏನು ಇಲ್ಲಿ ಸಪೋರ್ಟ್ ಇದುವರೆಗೂ ನೋಡಿಲ್ಲ ಯಾರು ಮಾಡಿರೋದು. ಓಹೋ. ಮತ್ತೆ ಈಗ ಏನ್ ತಯಾರಿ ಮಾಡ್ಕೋತಿದ್ದೀರಾ ಮ್ಯಾಮ್? ಇವಾಗ ನೆಕ್ಸ್ಟ್ ಫೋಕಸ್ ಇರೋದು ನೆಕ್ಸ್ಟ್ ಸೀಸನ್ ಒಂದು 6 to 7 month ಟ್ರೈನಿಂಗ್ ಇರುತ್ತೆ. ಮತ್ತೆ ಮ್ಯಾಮ್ ಇಲ್ಲೇ ಹಾಸನಲ್ಲೇ ಮಾಡ್ತಿರೋದು ನಾನು ಟ್ರೈನಿಂಗ್. ಹಾಸನಲ್ಲೇ ಮಾಡ್ತಿದ್ದೀರಾ? ಅದಕ್ಕೆಲ್ಲ ಹೇಗೆ? ನಿಮ್ದೇ ಸ್ವಂತ ದುಡ್ಡು? ಹೌದು, ನಮ್ದೇ ಸ್ವಂತ ದುಡ್ಡು. ಇಲ್ಲೇ ಟ್ರೈನಿಂಗ್ ಮಾಡ್ತೀವಿ. ನೆಕ್ಸ್ಟ್ 6 to 7 month ಆದ್ಮೇಲೆ ಮತ್ತೆ ಕಾಂಪಿಟೇಷನ್ಸ್ ಬರುತ್ತೆ. ಅವಾಗ ಮತ್ತೆ ಅಟೆಂಡ್ ಮಾಡ್ಬೇಕು ಕಾಂಪಿಟೇಷನ್ಸ್ ಎಲ್ಲ. ಮತ್ತೆ ಸ್ಟೇಟ್ ಇಂದಾನೇ ಶುರು ಮಾಡಿ? ಸ್ಟೇಟ್ ಇಂದ ಸ್ಟೇಟ್ ಟು ನ್ಯಾಷನಲ್, ಒಂದೊಂದು ಡೈರೆಕ್ಟ್ ನ್ಯಾಷನಲ್ಸ್ ಇರುತ್ತೆ, ಅದನ್ನ ಮಾಡ್ಬೋದು. ಒಂದು ಮೇಜರ್ 3 ನ್ಯಾಷನಲ್ಸ್ಗೆಲ್ಲ ನಾವು ಸ್ಟೇಟ್. ಯಾವ್ದ್ರ ಮೂಲಕ ಹೋಗ್ಬೇಕು ಬಾಲಕೃಷ್ಣ? ಇದಕ್ಕೆ ಬಹಳಷ್ಟು ಜನ ನಿಮ್ ಹಾಗೇನೆ ಆಸೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರಿಗೊಂದು ವೇದಿಕೆ ಬೇಕು. ಎಲ್ಲಿ ರಿಜಿಸ್ಟರ್ ಮಾಡ್ಬೇಕು? ಕಾಂಪಿಟೇಷನ್ಗೆ ಹೋಗ್ಬೇಕು ಅಂದ್ರೆ ಯಾರ ಮೂಲಕ ಹೋಗ್ಬೇಕು? ಹಾಸನ್ ಅಥ್ಲೆಟಿಕ್ ಅಸೋಸಿಯೇಷನ್ ಅಂತ ಇದೆ. ಸೊ ಅವರು ಇವಾಗ ವರ್ಷದಲ್ಲಿ 2 ಸ್ಟೇಟ್ ಮೀಟ್ ನಡೆಸ್ತಾರೆ. ಅದಕ್ಕೆ ಇಲ್ಲಿ ಡಿಸ್ಟ್ರಿಕ್ಟ್ ಮೀಟ್ ಅಂತ ನಡೆಸಿ ಇಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ. ಇಲ್ಲಿ ಸೆಲೆಕ್ಷನ್ ಮಾಡಿ ಅವ್ರು ಸ್ಟೇಟ್ ಲೆವೆಲ್ ಕರ್ಕೊ ಹೋಗ್ತಾರೆ. ಅಲ್ಲಿ ಸ್ಟೇಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ಅಲ್ಲಿ ಸೆಲೆಕ್ಷನ್ ಆದ್ರೆ ನೆಕ್ಸ್ಟ್ ನ್ಯಾಷನಲ್ಸ್. ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಿರ್ತಾರೆ ಅವ್ರ ಪೇಪರ್ ಅಲ್ಲೆಲ್ಲ, ಅದೆಲ್ಲ ನೋಡ್ಬೇಕು. ಇಲ್ಲ ಅಂದ್ರೆ ನೀವು ಹೇಳ್ದ ಹಾಗೆ ಹಾಸನ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು ಅಲ್ವಾ? ರಿಜಿಸ್ಟರ್ ಮಾಡ್ಕೊಂಡು ಅಲ್ಲಿ ಆಟ ಆಡಿ ಅಲ್ಲಿ ಸೆಲೆಕ್ಷನ್ ಆದ್ರೆ ಮತ್ತೆ ಸ್ಟೇಟ್ಗೆ ಹೋಗ್ತೀರಾ, ಆಮೇಲೆ ನ್ಯಾಷನಲ್ಸ್ ಹೋಗ್ತೀರಾ, ಆಮೇಲೆ ಅಲ್ಲೂ ಸೆಲೆಕ್ಷನ್ ಆದ್ರೆ ಇಂಟರ್ನ್ಯಾಷನಲ್ ಹೋಗ್ತೀರಾ. ಈಗ ಬಹಳಷ್ಟು ಜನ ಏನಾರು ಒಂದ್ ಸಾಧನೆ ಮಾಡ್ಬೇಕು, ಬೇರೆ ಕಡೆ ಆಡ್ಬೇಕು, ನಮ್ ದೇಶನ ರೆಪ್ರೆಸೆಂಟ್ ಮಾಡ್ಬೇಕು, ಅದೇನ್ ಸಾಮಾನ್ಯದ ಕೆಲ್ಸ ಅಲ್ಲ. ಅದರಿಂದ ಬಹಳ ಶ್ರಮ ಇರುತ್ತೆ, ಹೌದು, ತ್ಯಾಗ ಇರುತ್ತೆ. ಅದನ್ನೇ ಇಟ್ಕೊಂಡು ಓದಿರ್ತೀರಾ, ಮಾಡಿರ್ತೀರಾ, ಆಟ ಆಡಿರ್ತೀರಾ, ಕಷ್ಟಪಟ್ಟಿರ್ತೀರಾ. ಒಂದು ಕುಟುಂಬದ ಆಶಯ ಇರುತ್ತೆ. ಯಾರಾದ್ರೂ ಏಕಲವ್ಯ ಅಂತಾರ ಅವರೇ ಮಾಡ್ತಾ ಇದ್ರೆ ಇಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೋದು ಅಂತ ಹೇಳ್ತೀರಾ. ಮುಂದೆನೂ ನಿಮ್ಗೂ ಒಳ್ಳೇದಾಗ್ಲಿ. ಓದಿನ ಕತೆ ಮ್ಯಾಮ್, ಇವಾಗ ನಂದು BSc ಮುಗ್ದಿದೆ, ಈಗ 1 year ಆಯ್ತು. ನೆಕ್ಸ್ಟ್ ನಾನು ಇದ್ರ ಜೊತೆನೆ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೇಕು ಅನ್ಕೊಂಡಿದೀನಿ. ಆನ್ಲೈನ್ ಮಾಡಿದ್ರೆ ನಂಗೆ ಯೂಸ್ಫುಲ್ ಆಗುತ್ತೆ. ಲೈಕ್ ಪ್ರಾಕ್ಟೀಸ್ ಮಾಡ್ಕೊಂಡು ಕಾಲೇಜಿಗೆ ಹೋದ್ರೆ ಮತ್ತೆ ನಂದು ಸ್ಪೋರ್ಟ್ಸ್ 100% ಕೊಡಕ್ಕಾಗಲ್ಲ ಅನ್ಬಿಟ್ಟು ಹಂಗ್ ಫೋಕಸ್ ಮಾಡ್ತೀನಿ ಮ್ಯಾಮ್. ನೆಕ್ಸ್ಟ್ ಹೈಯರ್ ಎಜುಕೇಶನ್ ಮಾಡೋಣ ಅಂತ ಮಾಡೋದು ಅಂತ ಅನ್ಕೊಂಡಿದೀರಾ. ಅಲ್ಲಿನೂ ಒಳ್ಳೇದಾಗ್ಲಿ. ಮತ್ತೆ ಈಗ ಕಷ್ಟಪಟ್ಟು ಇವತ್ತು ನೀವು ಇಲ್ಲಿಗೆ ಬರೋವಾಗ ಹೇಳಿದ್ರಿ ಹುಷಾರಿರ್ಲಿಲ್ಲ, ಆದ್ರೂ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದ್ರಿ ಇಲ್ಲಿಗೆ. ತುಂಬಾ ಕಷ್ಟಪಡ್ತಿದ್ದೀರಾ. ಕಷ್ಟಪಟ್ಟಿದ್ದಕ್ಕೆ ನಿಮ್ಗೆ ಫಲ ಸಿಕ್ಕೇ ಸಿಗುತ್ತೆ. ಹೋಗಿ ನಮ್ ದೇಶನ ರೆಪ್ರೆಸೆಂಟ್ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಹೆಸರು ತಗೊಬನ್ನಿ. ಹಾಸನ ಜಿಲ್ಲೆಗೂ ಒಂದು ಒಳ್ಳೆ ಹೆಸರು ನಿಮ್ಮಂತವರಿಂದ. ಎಲ್ಲ ಒಳ್ಳೇದಾಗ್ಲಿ. ಧನ್ಯವಾದಗಳು. ಇದುವರೆಗೆ ಇತ್ತೀಚೆಗೆ ಜರ್ಮನಿಯಲ್ಲಿ ನಡೆದ ವರ್ಲ್ಡ್ ಯೂನಿವರ್ಸಿಟಿ ಗೇಮ್ಸ್ ಇಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದಿರುವ ಯುವ ಕ್ರೀಡಾಪಟು ಹಾಸನದ ಬಾಲಕೃಷ್ಣ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.